ರಾಜ್ಯದ ವಿವಿಧೆಡೆ ಹೊಸ ತೊಡಕು ಹಿನ್ನೆಲೆಯಲ್ಲಿ ಬೆಳ್ಳಂಬೆಳಗ್ಗೆಯೇ ಬಿಸಿ ಬಿಸಿ ಬಿರಿಯಾನಿಗೆ ಮುಗಿಬಿದ್ದಿದ್ದಾರೆ ಟೆಕ್ಕಿಗಳು. ಹೊಸಕೋಟೆಯಲ್ಲಿ ಬಿರಿಯಾನಿಗಾಗಿ ಜನರು ಮುಗಿಬಿದ್ದಿದ್ದಾರೆ. ಹೊಸ ತೊಡಕಿನ ಭಾನುವಾರ ಹಿನ್ನೆಲೆ ಜನರು ಕ್ಯೂ ನಿಂತಿದ್ದಾರೆ. ಶ್ರಾವಣ ಹಿನ್ನೆಲೆ ಬಾಡೂಟಕ್ಕೆ ಬ್ರೇಕ್ ಅನ್ನ ನೀಡಿದ್ರು ಜನರು. ಶ್ರಾವಣ ಮುಗಿದ ಹಿನ್ನೆಲೆ ಬಿರಿಯಾನಿಗೆ ಜನರು ಮುಗಿಬಿದ್ದಿದ್ದಾರೆ. ಬಿಸಿ ಬಿಸಿ ಬಿರಿಯಾನಿಗೆ ಪ್ರಸಿದ್ಧಿಯಾಗಿರುವಂತಹ ಹೊಸಕೋಟೆ ಈ ಹಿನ್ನೆಲೆಯಲ್ಲಿ ಬೆಳಿಗ್ಗೆ 5 ಗಂಟೆಯಿಂದಲೇ ಕ್ಯೂ ನಿಂತ್ಕೊಂಡು ಬಿರಿಯಾನಿಯನ್ನ ಸವಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಜನರು. ಶ್ರಾವಣ ಮಾಸ ಇತ್ತು. ಈ ಹಿನ್ನೆಲೆಯಲ್ಲಿ ಯಾರು ಕೂಡ ಶ್ರಾವಣ ಮಾಸದಲ್ಲಿ ಬಿರಿಯಾನಿ ಆದ್ರೂ ಆಗ್ಬೋದು ಅಥವಾ ನಾನ್ ವೆಜ್ ಪ್ರಿಯರು ತಿನ್ನೋದಿಲ್ಲ ಶ್ರಾವಣ ಮಾಸದಲ್ಲಿ. ಅದಾದ ನಂತರ ಗೌರಿ ಗಣೇಶ ಹಬ್ಬ ಬಂತು. ಇನ್ನೇನು ಇಷ್ಟೇ ದಿನ ಇದ್ವಲ್ಲ ಅಂತ ಹೇಳಿ ಗೌರಿ ಗಣೇಶ ಹಬ್ಬ ಮುಗಿಸ್ಕೊಂಡು ಇದೀಗ ಹಬ್ಬ ಮುಗಿತಾ ಇದ್ದಂಗೆ ಭಾನುವಾರ ಬೆಳಿಗ್ಗೆಯೇ ನಾನ್ ವೆಜ್ ಪ್ರಿಯರು ಇವತ್ತು ಹೊಸಕೋಟೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಹೊಸಕೋಟೆಯಲ್ಲಿ ಬಿರಿಯಾನಿ ಬಹಳ ಫೇಮಸ್ಸು. ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಜನರು ಬಿರಿಯಾನಿ ಸವಿಯುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೊಸಕೋಟೆಯಲ್ಲಿ ಬೆಳಿಗ್ಗೆ 4:15 ಗಂಟೆಯಿಂದಲೇ ಎಲ್ಲವೂ ಕೂಡ ತಯಾರಿಯಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತವಾಗಿ ಫ್ರೆಂಡ್ಸ್ಗಳು ಟ್ರೆಕ್ಕಿಂಗ್ ಹೋಗಿ ಬಿರಿಯಾನಿ ತಿನ್ನುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.
ಅದಾಪ್ ಮಾಡ ಮಾಡಿದೆ ಆಗ್ತಾ ಹೇಳ್ತೀನಿ ಇಲ್ಲ
ಸರ್ ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿದೆ. ಸೊ 1 ಮಂತ್ ಫುಲ್ ಶ್ರಾವಣ ಇದರಿಂದ ಮನೇಲಿ ನಾನ್ ವೆಜ್ ಇರಲಿಲ್ಲ. ಸೊ ಹಬ್ಬ ಎಲ್ಲ ಕಳೀತು. ನಿನ್ನೆ ಗಣೇಶ ಕೂರಿಸಿದ್ವಿ. ಸೊ ಗಣೇಶ ಹಬ್ಬ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ನಾವು ಅಲ್ಲೊಂದು 5 ಗಂಟೆಗೆ ಹೊರಟ್ಬಿಟ್ಟಿದ್ವಿ. ಸೊ 6 ಗಂಟೆ ಅಷ್ಟಲ್ಲಿ ರೀಚ್ ಆದ್ವಿ. ನೋಡೋಣ ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಆ ಕ್ರೌಡಲ್ಲಿ ಅಷ್ಟು ಜನ ಇದ್ದಾರೆ. ನಾವು ಅನ್ಕೊಂಡು ಶ್ರಾವಣ ಕಳೆದ್ಮೇಲೆ ಎಷ್ಟು ಜನ ಕಾಯ್ಕೊಂಡಿದ್ದಾರಪ್ಪ ಇಲ್ಲಿ ಅಂತ ಅನ್ಕೊಂಡ್ವಿ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸರ್. ನಾನು ಆ್ಯಕ್ಚುಲಿ ಶ್ರಾವಣಗಿನ ಮುಂಚೆ ಎಲ್ಲ ಬರ್ತಾ ಇದ್ದೆ. ಸೊ ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ಮತ್ತೆ ಬಂದಿದ್ದೀನಿ. ಸೊ ಟೇಸ್ಟ್ ಮಾತ್ರ ಅವಸಮ್ ಆಗಿದೆ. ಸೊ ನನಗೆ ಮಟನ್ ಅಂದರೆ ತುಂಬ ಇಷ್ಟ. ಸೊ ಮಟನ್ ಬಿರಿಯಾನಿ ನಂಗೆ ಇಲ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ಪೀಸ್ಗಳು ಅಷ್ಟೇ ಕ್ಲೀನ್ ಆಗಿರುತ್ತೆ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬೇರೆ ಎಲ್ಲದಕ್ಕಿಂತ ಇಲ್ಲಿ ಮಟನ್ ಬಿರಿಯಾನಿ ತುಂಬಾ ಇಷ್ಟ ಆಗುತ್ತೆ ನನಗೆ. ಯಾವಾಗಲೂ ಬರ್ತಾ ಇರ್ತೀನಿ ನಾನು. ಸೊ ಶ್ರಾವಣ ಇದನ್ನ 1 ಮಂತ್ ಬರೋಕ್ಕಾಗಲಿಲ್ಲ. ಸೊ ಇವತ್ತು ಫ್ರೆಂಡ್ಸ್ ಜೊತೆ ಬೆಳಗ್ಗೆನೇ ಬಂದಿದ್ದೀವಿ ತಿನ್ನೋಣ ಅಂತ. ಸೊ ತುಂಬ ಚೆನ್ನಾಗಿದೆ. ಕ್ರೌಡು ಇದೆ ಸರ್. ತುಂಬ ಟೇಸ್ಟು ಚೆನ್ನಾಗಿದೆ. ಕ್ರೌಡು ಇದ್ದಾರೆ. ಬಸವೇಶ್ವರ ನಗರಿಂದ ಬಂದಿರೋದು ನಾವು. ಸೊ ತುಂಬ ಚೆನ್ನಾಗಿದೆ ಕ್ರೌಡು. ಮತ್ತು ಎಲ್ಲ ನೋಡಿದ್ರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ದೀಪಾ ಸರ್. ಫಸ್ಟ್ ಟೈಮ್ ಬಂದಿರೋದು. ನನ್ನ ಫ್ರೆಂಡ್ ಆ್ಯಕ್ಚುಲಿ ಯಾವಾಗಲೂ ತಿಂತಾ ಇರ್ತಾರೆ. ಒಂದ್ಸಲ ಟ್ರೈ ಮಾಡು ಬಾ ನಮ್ಮ ಜೊತೆ ಅಂತ ಹೇಳಿದ್ರು. ಸೊ ಬಂದಿದ್ದೆ. ನಂಗೆ ಬಿರಿಯಾನಿ ಅಂದರೆ ಅಷ್ಟೇನು ಇಷ್ಟ ಆಗಲ್ಲ. ಬಟ್ ಇಲ್ಲಿ ಬಂದು ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಬಟ್ ತುಂಬ ಚೆನ್ನಾಗಿದೆ. ಬಂದು ನನಗೆ ಫಸ್ಟು ಕ್ರೌಡ್ ನೋಡಿ ಫುಲ್ ಶಾಕ್ ಆಯಿತು. ಏನು ಇಷ್ಟು ಚೆನ್ನಾಗಿದ್ದಾರೆ, ಏನು ಅಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ. ಬಟ್ ಫಸ್ಟ್ ಟೇಸ್ಟ್ ಮಾಡಿದ್ಮೇಲೆ ನಿಜ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯ್ತು ಬಿರಿಯಾನಿ. ಬನ್ನಿ ಆ್ಯಕ್ಚುಲಿ ಎಲ್ಲ ಒಂದ್ಸಲಿ ಬಂದು ಟ್ರೈ ಮಾಡಿ ಟೇಸ್ಟ್ ಮಾಡಿ. ಹೊಸಕೋಟೆಗೆ ಬಂದು ನಾವು ಅಲ್ಲಿಂದ ಬಂದು ತಿನ್ನಬೇಕಂತ ನೋಡೋಕೆ ಹೋಗ್ಬೇಡಿ. ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಅದು ಫೀಲ್ ಚೆನ್ನಾಗಿರೋದು. ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ನೀವು ಒಂದು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಆಯಿತಾ. ನಾವು ಕಾಮಾಕ್ಷಿಪಾಳ್ಯ, ಬ್ಯಾಂಗ್ಳೂರು. ರಮ್ಯಾ ಅಂತ ಹೆಸರು. ರಮ್ಯಾ.